ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್ ಗುಲ್ಬರ್ಗಾ. क्या भैया जी रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी. काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा. चलते हैं. हीरो सुपर स्प्लेंडर एक्स10. ಪ್ರಕಟಣೆ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕಲಬುರಗಿ. ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ನಿದ್ರಾಹೀನತೆ, ಹಸಿವು ಕಡಿಮೆ, ಅತಿ ಬೇಜಾರು, ಜೀವನದಲ್ಲಿ ಜಿಗುಪ್ಸೆ, ಜೀವನದಲ್ಲಿ ನಿರಾಸಕ್ತಿ, ವಿನಾಕಾರಣ ಭಯ ಪಡುವುದು, ಲೈಂಗಿಕ ಸಮಸ್ಯೆ, ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು, ಮೈಕೈ ನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು. ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ವಿಚಿತ್ರ ವರ್ತನೆ, ಮಂಕಾಗಿರುವುದು, ಅತಿ ದುಃಖ, ಅತಿ ಸಂಶಯ, ಆತ್ಮಹತ್ಯೆ ಆಲೋಚನೆ, ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು, ಬೇರೆಯವರಿಗೆ ಕಾಣಿಸದ ಕೇಳಿಸದ ದೃಶ್ಯ, ಧ್ವನಿಗಳು ಕಾಣಿಸುವುದು, ಕೇಳಿಸುವುದು, ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು, ಮೂರ್ಛೆ ಬೀಳುವುದು, ಬುದ್ಧಿಮಾಂದ್ಯತೆ. ಚಿಕಿತ್ಸಾ ಸೌಲಭ್ಯಗಳು: ಆಪ್ತ ಸಮಾಲೋಚನೆ, ಮಾತ್ರೆಗಳ ಮುಖಾಂತರ ಚಿಕಿತ್ಸೆ, ಸಾಮಾಜಿಕ ಬೆಂಬಲ ನೀಡುವುದು, ವಿದ್ಯುತ್ ಕಂಪನ ಚಿಕಿತ್ಸೆ ಎಲ್ಲಿ ಲಭ್ಯ? ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಮಹಾವಿದ್ಯಾಲಯ. ಮನೋಚೈತನ್ಯ ಕಾರ್ಯಕ್ರಮ. ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು. ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಳಂದ್, ಪ್ರತಿ ತಿಂಗಳು ಎರಡನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ, ಪ್ರತಿ ತಿಂಗಳು ಮೂರನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ್, ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ, ಪ್ರತಿ ತಿಂಗಳು ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಫಜಲ್ಪುರ್, ಪ್ರತಿ ತಿಂಗಳು ಮೂರನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರ್ಗಿ, ಪ್ರತಿ ತಿಂಗಳು ಹುಡುಬೆಯದ್ದು ದೇವಲಗಾಡ್ಗಾಪುರಿನ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು. ರಾಜ್ಯಾದ್ಯಂತ ದೂರವಾಣಿ ಟೆಲಿ ಮಾನಸಿಕ ಆರೋಗ್ಯಕ್ಕೆ ನೆರವು ಮತ್ತು ಸಂಕೀರ್ಣ ನೆಟ್ವರ್ಕ್ ಟೆಲಿ ಮಾನಸ. ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144161800891 144116. ಯಾರು ಕರೆ ಮಾಡಬಹುದು? ವ್ಯಥೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನದ ಸಮಸ್ಯೆಯಲ್ಲಿ ಸಿಲುಕಿರುವವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು. ಪ್ರಕಟಣೆ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಈ ಆಫರ್ ಜನವರಿ 26ರವರೆಗೆ ಮಾತ್ರ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ
ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ಅವ್ರಿಗೆ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸೋಲಿಗೆ ಶ್ರೀರಾಮುಲು ಕಾರಣವೆಂಬ ಬಿಜೆಪಿಯ ಹಿರಿಯ ನಾಯಕ ಅಗರ್ವಾಲ್ ಹೇಳಿಕೆ ಬಹಳ ನೋವು ಉಂಟು ಮಾಡಿದೆ ಎಂದು ಬಿಜೆಪಿ ಮುಖಂಡ ತಿಪ್ಪಣ್ಣ ರೆಡ್ಡಿ ಕೋಲಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಕ್ಷದ ಆದೇಶದ ಮೇರೆಗೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಸ್ಪರ್ಧಿಸಿ ಕೇವಲ 1,000 ಮತಗಳ ಅಂತರದಿಂದ ಶ್ರೀರಾಮುಲು ಸೋಲು ಕಂಡರು. ಸಚಿವರಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದಿರೋ ಶ್ರೀರಾಮುಲು ಬಗ್ಗೆ ಪಕ್ಷದ ಮುಖಂಡರು ಹಗುರವಾಗಿ ಹೇಳಿಕೆ ನೀಡಿರುವುದು ಬಹಳ ನೋವು ಉಂಟು ಮಾಡಿದೆ. ಇನ್ನು ರಾಮುಲು ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಎಂದು ಒತ್ತಾಯ ಮಾಡಿದರು. ಬಿಜೆಪಿ ಪಕ್ಷದಲ್ಲಿ 30-35 ವರ್ಷ ಹೆಚ್ಚಿನ ವರ್ಷದಲ್ಲಿ ಕಾರ್ಯನಿರ್ವಹಿಸಿ ಹಲವಾರು ಜನರಿಗೆ ನ್ಯಾಯ ಕೊಡಿಸಿ ಹಿಂದುಳಿದು ಮತ್ತು SC ST ಬ್ಯಾಕ್ವರ್ಡ್ ಜನಾಂಗದಲ್ಲಿ ಸಿಗ್ತಕ್ಕಂಥ BJP ಪಕ್ಷದಲ್ಲಿ ಕೆಲವೇ ಜನ ಮುಖಂಡರು ಇದ್ದಾರೆ. ಹಾಗಿರುವಾಗ ನಮ್ಮ ನಾಯಕರಾದಂಥ ಶ್ರೀರಾಮುಲು ಅವರು ಇವತ್ತಿನ ದಿನ ಸ್ವಲ್ಪ ಪಕ್ಷ ಏಳು ಆದಾಗ ಸಮಸ್ಯೆ ಆಗ್ತಾಯಿದೆ. ಆದರೆ ಈಗಾಗಲೇ ನಾವು ಒಬ್ಬರ ಹಿಂದುಳಿದ ನಾಯಕರು ಪಕ್ಷ ಬಿಟ್ಟು ದೂರ ಉಳಿದಿದ್ದಾರೆ. ಸನ್ಮಾನ್ಯ ಈಶ್ವರಪ್ಪ ಅನ್ನೋರು, KS ಈಶ್ವರಪ್ಪ ಅನ್ನೋರು. ಹಾಗೆ ಇದೇ ರೀತಿ ಇವರಿಗೂ ಕೂಡ ಉನ್ನತ ಸ್ಥಾನ ಕೊಟ್ಟು ರಾಜ್ಯಸಭಾ ಮೆಂಬರ್ ಮಾಡಲಿ ಅಥವಾ ಏನಾದರೂ ಒಂದು ಜವಾಬ್ದಾರಿ ಕೊಟ್ಟು ಈ ಒಂದು ರಾಜ್ಯದಲ್ಲಿ ಎಲ್ಲ ಜನಾಂಗ, ಹಿಂದುಳಿದ ಜನಾಂಗ ಹೋಗ್ತಕ್ಕಂಥ ಶಕ್ತಿ ಶ್ರೀರಾಮುಲು ಅವ್ರಿಗೆ ಇರೋದ್ರಿಂದ ನಮ್ಮ ಆತಂಕ ಏನಂದರೆ, ಈಗ ಮೊನ್ನೆ ಅವರಿಗೆ ಯಾವುದೇ ಇಲ್ಲಿ ಜವಾಬ್ದಾರಿ ಇರಲಾರದ ಕಾರಣ ನಾವು 5 ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ 5 ಲೋಕಸಭೆ ಕಳ್ಕೊಂಡಿದ್ದೀವಿ. ವಿಶೇಷವಾಗಿ ದಲಿತರಲ್ಲಿ ಬಲಗೈ, ಎರಡನೇದು ವಾಲ್ಮೀಕಿ ನಾಯಕರು,
ವಾಲ್ಮೀಕಿ ಜನಾಂಗ ಸೇರಿದ ಬೇಡ ಜನಾಂಗ ಸೇರಿದವರು ಮತ್ತು ಕೋಲಿ ಸಮಾಜದವರು ಸೇರಿದಂಥವರು ಇಲ್ಲಿ ಪ್ರಮುಖ ಪಾತ್ರ ಈ 5 ಜಿಲ್ಲೆಯಲ್ಲಿ. ಇವರಿಗೆ ಕಡೆಗಣಿಸರಿಂದ ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಇವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಾಂಗಕ್ಕೆ ಪಕ್ಷದಲ್ಲಿರೋರಿಗೆ ಗುರುತಿಸಿ ಮತ್ತು ಅವರಿಗೆ ಸ್ಥಾನಮಾನ ಕೊಟ್ಟಾಗ ಮಾತ್ರ ಇಲ್ಲಿ ನಾವು ಮತ್ತೆ ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ ಇದೆ. ಪಕ್ಷ ನಾವು 30 ವರ್ಷದಿಂದ ಪಕ್ಷದಲ್ಲಿದ್ದೀವಿ. ಈಗ ನಮ್ಮ ನಾಯಕರು ಅವರು ಕೂಡ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಇವತ್ತು ಅಲ್ಲಿ ಗೆಳತನಿಂದ ಏನೇ ಸಮಸ್ಯೆ ಆಗಿರ್ಬೋದು, ಆದರೆ ಅವರಿಗೆ ಒಬ್ಬರಿಗೆ ಗೂಬೆ ಕೂಡಿಸ್ಬಾರ್ದು. ಯಾಕಂತಂದ್ರೆ ಈ ಪಕ್ಷ ಕಟ್ಟಿ ಬೆಳೆಸಿದವರಿಗೆ ಸ್ಥಾನಮಾನ ಕೊಡಬೇಕನ್ನೋದೇ ನಮ್ಮ ಇಚ್ಛೆ. ಅದರಂತೆ ಇವತ್ತು ಗುಲ್ಬರ್ಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಉತ್ತರ ಕ್ಷೇತ್ರದಲ್ಲಿ ಒಬ್ಬರೇ ಅಲ್ಲಿ 10,000ಕ್ಕಿಂತ ಹೆಚ್ಚಿಗೆ ಯಾವತ್ತೂ ಕಾಂಗ್ರೆಸ್ ಲೀಡಿಂದ ಗೆದ್ದಿತ್ತಿರಲಿಲ್ಲ ಇವತ್ತಿಗೆ ಇತಿಹಾಸ. ಆದರೆ 53,000 ಗೆದ್ದಿತ್ತು. ಅಂಥವ್ರ ಮೇಲೆ ಗೂಬೆ ಕೂಡಿಸಲ್ಲ, ಯಾರು ಅಲ್ಲಿ ಲೂಸ್ ಬಿಟ್ಟಾರ. ಆದರೆ ನಮ್ಮ ದಲಿತ, ಹಿಂದುಳಿದ ಮತ್ತು ನಮ್ಮ ಜನಾಂಗಕ್ಕೆ ಸೇರಿದ ನಾಯಕರಿಗೆ ಇದು ಗೂಬೆ ಕೊಡೋದು ಸರಿಯಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ತಮ್ಮಲ್ಲಿ ನಾವು ಹೇಳ್ತಾ ಇದ್ದೀವಿ. ರಾಜ್ಯದಲ್ಲಿ ಗುತ್ತಿಗೆ ಹೊರ ಸಂಪನ್ಮೂಲ ಆಧಾರ ನೌಕರಿ ಪದ್ಧತಿಗಳನ್ನು ನಿಷೇಧ ಮಾಡಿ ರಾಜ್ಯ ಸರ್ಕಾರವು ಖಾಯಂ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಸಮಾಜವಾದಿ ಪಕ್ಷದ ರಾಜ್ಯಾಧ್ಯಕ್ಷ ಎನ್ ಮಂಜಪ್ಪ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸದ್ಯ ರಾಜ್ಯದ ವಿವಿಧೆಡೆಯಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ, ಅರೆಗುತ್ತಿಗೆ, ಹೊರ ಸಂಪನ್ಮೂಲ ನೌಕರರನ್ನು ಖಾಯಮಾತಿ ಮಾಡಿಕೊಳ್ಳಬೇಕು. ಹೊರ ಸಂಪನ್ಮೂಲ ಆಧಾರ ನೌಕರಿ ಪದ್ಧತಿಗಳನ್ನು ರದ್ದುಗೊಳಿಸಿ ರಾಜ್ಯ ಸರ್ಕಾರ ಖಾಯಂ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕು ಹಾಗೂ ಈಗಿರುವ ಈ ಆಧಾರಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರಿಗೆ ಖಾಯಂ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈಗ ಏನು ಕಾಂತರಾಜ್ ವರದಿಯನ್ನು ತಯಾರು ಮಾಡಿ ರೆಡಿಯಾಗಿರ್ತಕ್ಕಂಥದ್ದನ್ನು ಇಲ್ಲಿವರೆಗೂ ಮೀನಾಮೇಷ ಇಡ್ತಕ್ಕಂಥ ರಾಜ್ಯ ಸರ್ಕಾರ ಈ ಕೂಡಲೇ ಅದನ್ನು ಅನುಷ್ಠಾನಕ್ಕೆ ತರಬೇಕು, ನಮ್ಮದು ಮೊದಲನೇ ಒತ್ತಾಯ. ಮತ್ತು ಎರಡನೇದು, ರಾಜ್ಯದಲ್ಲಿ ಸರ್ಕಾರಿ ನೌಕರಿಗಳನ್ನೆಲ್ಲ ಪೂರ ಬಂದ್ ಮಾಡಿ ಎಲ್ಲ ಹೊರಗುತ್ತಿಗೆ ಆಧಾರ, ತುಂಡು ಗುತ್ತಿಗೆ ಆಧಾರ, ಈ ಥರ ಎಲ್ಲ ಆಧಾರಗಳ ಮುಖಾಂತರವಾಗಿ ಈಗ ಸರ್ಕಾರದಲ್ಲಿ ನೌಕರಿಗಳನ್ನು ಎಲ್ಲ ರದ್ದು ಮಾಡಿದ್ದಾರೆ. ಈ ಸರ್ಕಾರಿ ನೌಕರಿಗಳನ್ನು ಅಪಾಯಿಂಟ್ ಮಾಡ್ತಕ್ಕಂಥದ್ದು ಈಗಿರ್ತಕ್ಕಂಥ ಏನು ತುಂಡು ಗುತ್ತಿಗೆ ಆಧಾರ, ಹೊರ ಸಂಪನ್ಮೂಲ ಆಧಾರ, ಕಾಂಟ್ರಾಕ್ಟ್ ಬೇಸಿಸ್ ಅಂತೇಳಿ ಮಾಡ್ತಾ ಇದ್ದಾರೆ. ಅವನ್ನೆಲ್ಲ ರದ್ದು ಮಾಡಿ ಈಗಿರ್ತಕ್ಕಂಥ ಏನು ಕರ್ತವ್ಯ ನಿಷ್ಠಕ್ಕಂಥ ಎಲ್ಲ ನೌಕರರು ಕೂಡ ಕಾಯಂ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದ ಪರವಾಗಿ ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯವಂತ ಮಾಡ್ತಾ ಇದ್ದೇನೆ. ಹಾಗೂ ನಾವು ಇಡೀ ನಮ್ಮ ದೇಶದಲ್ಲಿ ನಮ್ಮ ಪಕ್ಷ ಭಾಳ ಬಲಿಷ್ಠವಾಗಿ ಎಲ್ಲ ದೇಶದ ಎಲ್ಲ ಮೂಲೆಗಳಿಗೂ ಇವತ್ತು ಸಮಾಜವಾದ ಬೇಕು ಅಂತೇಳ್ಬಿಟ್ಟು ಎಲ್ಲವನ್ನು ಸಮಾಜವಾದಿ ಪಕ್ಷದ ಪರವಾಗಿ ನಮ್ಮ ಅಖಿಲೇಶ್ ಯಾದವ್ ಅವರ ನೇತೃತ್ವವನ್ನು ನೋಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈ ರಾಷ್ಟ್ರದಲ್ಲಿ PDA ಅಂತೇಳ್ಬಿಟ್ಟು ಒಂದು ಸಂಘಟನೆಯನ್ನು ಅದರ ಮುಖಾಂತರವಾಗಿ ನಾವು ಜಾತಿ ಜನಸಂಖ್ಯೆಯನ್ನು ಗಣತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಈ ರಾಜ್ಯದ ಪರವಾಗಿ ನಾವು ಅದನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗೂ ಕರ್ನಾಟಕದಲ್ಲಿ ಏನು ಇವತ್ತು ಈ ಸಾಮಾಜಿಕ ನ್ಯಾಯದಿಂದ ದೂರ ಉಳಿದಿರ್ತಕ್ಕಂಥ ಕೆಲವು ಜಾತಿಗಳು ಮತ್ತು ಅತ್ಯಂತ ಹಿಂದುಳಿದಕ್ಕಂಥ ಜಾತಿಗಳಿಗೆ ST ಸೇರಿಸ್ತೀವಿ, ಆಮೇಲೆ SCಗೆ ಇನ್ಕ್ಲೂಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕುಲಶಾಸ್ತ್ರ ಅಧ್ಯಯನ ಮುಖಾಂತರ ರೆಕಮೆಂಡ್ ಮಾಡಿದೆ. ಅವುಗಳಿಗೆ ಅದರಲ್ಲಿ ಕೆಲವು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಾತಿಗಳು ಈ ಭಾಗದಲ್ಲಿ ಕೋಳಿ ಸಮಾಜ ಇದೆ, ಕಬ್ಬಲಿಗ ಅಂತಾರೆ ಅವರು, ಮತ್ತು ಆ ಕಡೆ ಚಿತ್ರದುರ್ಗ, ತುಮಕೂರು, ಬಳ್ಳಾರಿ, ಆ ಕಡೆ ಕಾಡುಗೊಲ್ಲ ಅಂತಕ್ಕಂಥ ಒಂದು ಕಮ್ಯುನಿಟಿಯನ್ನು ಸಹ ಇನ್ನು ಹಲವಾರು ಕಮ್ಯುನಿಟಿಗಳಿಗೆ ST ಇನ್ಕ್ಲೂಷನ್ಗೆ ಸೇರಿಸಲಿಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದೆ. ಆದರೆ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಸುಮಾರು 10-15 ವರ್ಷಗಳಾದರೂ ಕೂಡ ಅವನ್ನ ST ಪಟ್ಟಿಗೆ ಸೇರಿಸದೆ ಮೀನಾಮೇಷ ಇಡಿಸ್ತಕ್ಕಂಥದ್ದು ಭಾಳ ಈ ಸಮುದಾಯಗಳಿಗೆ ಅನ್ಯಾಯವಾಗಿದೆ. ಈ ಕೂಡಲೇ ಕೇಂದ್ರ ಸರ್ಕಾರ ಈ ಜಾತಿಗಳಿಗೆ ST ಪಟ್ಟಿಗೆ ಸೇರಿಸಬೇಕು ಅಂತೇಳ್ಬಿಟ್ಟು ನಮ್ಮ ಪಕ್ಷದ ಪರವಾಗಿ ನಾವು ಈ ಕೇಂದ್ರ ಸರ್ಕಾರಕ್ಕೆ ತಮ್ಮ ಮೂಲಕ ಒತ್ತಾಯವನ್ನು ಹಾಕ್ತಾ ಇದ್ದೇವೆ. ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಲತಾಯಿ ಧೋರಣೆ ನೀತಿ ಅನುಸರಿಸುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ದಸ್ತಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಕಳೆದ 11 ವರ್ಷದಲ್ಲಿ ಒಂದು ಯೋಜನೆ ಸಹ ಈ ಭಾಗಕ್ಕೆ ನೀಡಿಲ್ಲ. ಈ ಹಿಂದಿನ ಸರ್ಕಾರದಲ್ಲಿ ಜಾರಿ ಮಾಡಿದ ಯೋಜನೆಗಳನ್ನು ತಡೆಹಿಡಿದು ಉತ್ತರ ಕರ್ನಾಟಕದ ಧಾರವಾಡ ಮತ್ತು ಹುಬ್ಬಳ್ಳಿಗೆ ವರ್ಗಾವಣೆ ನೀತಿ
ಮಾಡಿರುವುದು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಕೇಂದ್ರದ ಬಿಜೆಪಿ ಸರ್ಕಾರ ಈ ಭಾಗಕ್ಕೆ ಜವಳಿ ಪಾರ್ಕ್ ರೈಲ್ವೆ ವಿಭಾಗೀಯ ಕಚೇರಿ, ಹೊಸ ರೈಲುಗಳ ಆರಂಭ, ಗದಗವಾಡಿ ರೈಲು ನಿಲ್ದಾಣ ಸೇರಿದಂತೆ ವಿವಿಧ ಯೋಜನೆಗಳು ಈ ಕೂಡಲೇ ಜಾರಿ ಮಾಡಬೇಕು ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಗುತ್ತಿರುವ ಮಲತಾಯಿ ಧೋರಣೆಯನ್ನು ಈ ಭಾಗದ ನಾಯಕರು ಸ್ವಾಭಿಮಾನಿಗಳಾಗಿ ಖಂಡಿಸಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವುದರ ಮೂಲಕ ಯೋಜನೆಗಳನ್ನು ಜಾರಿ ಮಾಡಲು ಒತ್ತಾಯ ಮಾಡಬೇಕು ಎಂದು ಆಗ್ರಹಿಸಿದರು. ಖಂಡನೆ ಮಾಡಲಿದ್ದಾರೆ. ಸನ್ಮಾನ್ಯ ಮೋದಿ ಸರ್ಕಾರದ್ದು, ನಿರ್ಮಲಾ ಸೀತಾರಾಮನ್ ಅವರು ಏನು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ. ಅದಕ್ಕೆ ಈ ಒಂದು ಬಜೆಟ್ನಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಈ ಒಂದು ವಿಶೇಷ ಸ್ಥಾನಮಾನ ಪಡೆದಂಥ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ಜನಮಾನಸ ವತಿಯಿಂದ ಒತ್ತಾಯ ಮಾಡ್ತೀವಿ. ಈಗಾಗಲೇ ಏನು ಕೇಂದ್ರ ಸರ್ಕಾರ ನಮ್ಮ ಪ್ರದೇಶಕ್ಕೆ ಘೋಷಣೆ ಮಾಡಿದಂಥ ಯೋಜನೆಗಳು ಅನುಷ್ಠಾನ ಮಾಡಬೇಕು ಮತ್ತು ಹೊಸ ಬೇಡಿಕೆಗಳಿಗೆ ಏನಲ್ಲ ಸ್ಪಂದನೆ ಮಾಡಿ ಘೋಷಣೆ ಮಾಡಬೇಕಂಥೇಳಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಒತ್ತಾಯ ಮಾಡ್ತದೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಗೌರವಾಧ್ಯಕ್ಷರಂತೆ ಎಲ್ಲರೂ ಈಗಾಗಲೇ ನಾವು ದುಂಡುಮೇನ ಸಭೆ ಮಾಡಿ ಖಂಡನೆ ಮಾಡಿದ್ವಿ. 11 ವರ್ಷ ಆಯಿತು ಮೋದಿ ನೇತೃತ್ವದ ಸರ್ಕಾರ ಭಾರತದಲ್ಲಿ ಬಂದು 11 ವರ್ಷದಿಂದ ನಯಾ ಪೈಸಾನು ನಮ್ಮ ಭಾಗಕ್ಕೆ ಏನೂ ಕೊಟ್ಟಿಲ್ಲ. ಈ ಹಿಂದೆ 6 MP ಏನದಲ್ಲ ಕಲ್ಯಾಣ ಕರ್ನಾಟಕ BJP MP ಕೊಟ್ಟಿತ್ತು. 6 MP ಕೊಟ್ಟಿತ್ತು. ಕರ್ನಾಟಕದಿಂದ 27 MP ಕೊಟ್ಟರು ಸಹ ಏನೂ ಕೊಟ್ಟಿಲ್ಲ. ಕರ್ನಾಟಕನೂ ಕೊಟ್ಟಿಲ್ಲ. ಅದೇನೋ ಭದ್ರಾ ಯೋಜನೆಗೆ 5,000 ಕೋಟಿ ಕೊಡ್ತೀವಿ ಅಂದರು. ಕರ್ನಾಟಕ ಕೊಟ್ಟಿಲ್ಲ. ನಮ್ಮ ಕಲ್ಯಾಣ ಕರ್ನಾಟಕರವರು ಮಲತಾಯಿ ಧೋರಣೆ ಈ ರೀತಿ ಮಾಡ್ತಾಯಿದ್ದಾರೆ ಅಂದ್ರೆ ಈ ನಾವು ಭಾರತ ದೇಶದಾಗೆ ಇಲ್ಲ ಅಂದಾಗ ಮಲತಾಯಿ ಧೋರಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ಮೋದಿ ನೇತೃತ್ವದ ಮಲತಾಯಿ ಧೋರಣೆ, ನಿರ್ಲಕ್ಷ್ಯ ಧೋರಣೆಗೆ ನಾವು ಬಲವಾಗಿ ಖಂಡಿಸ್ತೀವಿ. ಇದು ಖಂಡಿಸೋದು ಪ್ರತಿಯೊಬ್ಬ ಕಲ್ಯಾಣ ಕರ್ನಾಟಕ ನಾಗರಿಕರ ಕರ್ತವ್ಯನೂ ಅದ. ಯಾಕಂದ್ರೆ ನಾವು ಓಟ್ ಹಾಕಿ ನಿಮಗೇನಾದ ಬಲವಾದ ಸರ್ಕಾರ ಮಾಡಲಿಕ್ಕೆ ನಿಮಗೆ ಬೆಂಬಲ ಕೊಟ್ಟರು ನಮಗೆ ನಿರ್ಲಕ್ಷ್ಯ ಮಾಡಿರಿ. ಈ ಸಲ ನಮ್ಮ ಜನ ತೋರಿಸ್ಕೊಟ್ರ ನೀವು ನಮಗೆ ನಿರ್ಲಕ್ಷ್ಯ ಮಾಡಿರಿ 10 ವರ್ಷದಾಗ ಅಂಥೇಳಿ ನಮ್ಮ ಭಾಗದಾಗ ಎಲ್ಲ MP ಏನದಲ್ಲ ನಿಮ್ಮ ವಿರುದ್ಧ ಓಟ್ ಹಾಕ್ಯಾರ. ಈಗಾರು ತಿಳ್ಕೊಂಡು ಕಲ್ಯಾಣ ಕರ್ನಾಟಕದ ಏನದಲ್ಲ ನಮ್ಮ ಭಾಗಕ್ಕೆ ಸ್ಪಂದನೆ ಮಾಡಬೇಕು. ಈ ಸಂಬಂಧ ನಾವು ದುಂಡು ಮೇಜಿನ ಸಭೆ ಮಾಡಿ 13 ಬೇಡಿಕೆಗಳು ಏನಪ್ಪ ಅಂದ್ರೆ ನಾವು ಇಟ್ಟಿದ್ದೀವಿ. ಆ 13 ಬೇಡಿಕೆಗಳ ಬಗ್ಗೆ ನಮ್ಮ MP ಅವರಿಂದ ತಕ್ಷಣ ನಾವು ಪ್ರಧಾನಮಂತ್ರಿಗೆ ಬರಿಬೇಕಂತ ಹೇಳಿದ್ದೀವಿ. ನಾವು ರಾಧಾಕೃಷ್ಣ ಸಾಹೇಬ್ರಿಗೆ ನಮ್ಮ ಗೌರವಾಧ್ಯಕ್ಷರು RK ಹುಡುಗಿ ಸರ್ ನಾವೆಲ್ಲ ಮಾತಾಡಿದ್ದೀವಿ. ಜೊತೆಯಲ್ಲಿ ನಮ್ಮ ಬೀದರ್ MP ಅವರಿಗೂ ಸಾಗರ್ ಅವರಿಗೂ ನಮ್ಮ ಗೌರವಾಧ್ಯಕ್ಷರು ಮಾತಾಡಿದ್ರು. ತಕ್ಷಣ ಏನದಲ್ಲ ಪ್ರಧಾನಮಂತ್ರಿ ಮೋದಿಯವರಿಗೆ ಮತ್ತು ಸಂಬಂಧಪಟ್ಟಂಥ 7 ಜನ ಮಿನಿಸ್ಟರ್ಗೆ ಲೆಟರ್ ಬರೆದು ನಮ್ಮ ಈ 13 ಬೇಡಿಕೆ ಏನವಲ್ಲ 13 ಬೇಡಿಕೆ ಮೋದಿ ಸಾಹೇಬ್ರ ಗಮನಕ್ಕೆ ತಂದಾರ ಮತ್ತು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಾರ. ಆ 13 ಬೇಡಿಕೆಗಳಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿವು. ಬೀದರ್ ಗುಲ್ಬರ್ಗದಿಂದ ಬಳ್ಳಾರಿವರೆಗೆ ಚತುಷ್ಪಥ ರಸ್ತೆ ಆಗಬೇಕು. ಇದು ಮಂಜೂರು ಮಾಡಿದದ, ಇದು ಆಗಬೇಕು. ಮತ್ತು ಭಾರತ್ ಮಾಲು ಹೆದ್ದಾರಿ ಇದನ್ನು ಮಂಜೂರಾಗಿದ್ದದ, ಅದನ್ನು ಸಹ ಕಾಲಮಿತಿಯಲ್ಲಿ ಆಗ್ತಾಯಿಲ್ಲ. ಮತ್ತು 2ನೇ ರಿಂಗ್ ರೋಡು ಮಂಜೂರಾಗಿದ್ದಲ್ಲ, ಅದು ದುಡ್ಡು ಕೊಡ್ಲಾಗ್ತಾ ಇರಲಿಲ್ಲ, ಅದೂ ಆಗಬೇಕು ಕಾಲಮಿತಿಯಲ್ಲಿ. ಮತ್ತು ಟೆಕ್ಸ್ಟೈಲ್ ಪಾರ್ಕ್ ಸನ್ಮಾನ್ಯ ಮಾಜಿ MP ಅವರು ಏನದ ಅದ್ರ ಶಿಲಾನ್ಯಾಸ ಮಾಡಿದ್ರು, ಉದ್ಘಾಟನೆ ಮಾಡಿದ್ರು, ಮತ್ತು ಇನ್ನತನ ಏನೂ ಇಲ್ಲ. ಅದಕ್ಕೆ ಕೇಂದ್ರ ರಾಜ್ಯ ಸರ್ಕಾರ ಸಮನ್ವಯತೆಯಿಂದ ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ ಅನುಷ್ಠಾನ ಮಾಡಬೇಕು. ಇದು ನಾವು ಚಾಲೆಂಜ್ ಆಗಿ ತೊಗೊಂಡು ಓಡಾಟ ಮಾಡ್ತೀವಿ. ಮತ್ತು ಕಲಬುರಗಿ ಬೀದರ್ ವಿಮಾನ ನಿಲ್ದಾಣಗಳು ನಲ್ಲಿ ವಿಮಾನ ನಿಲ್ದಾಣ ಆದರೂ ಸಹ ಯಾವುದೇ ಪ್ರಯೋಜನ ಇರಲಾರ್ದಂಗೆ ಆಗ್ಯದ. ರಾತ್ರಿ 9ಕ್ಕೆ ಗಾಡಿ ಹೋದ್ರೆ ಗರೀಬರು ಯಾವಾಗ ಮುಟ್ಟಬೇಕು, ಯಾವಾಗ ಬೆಂಗಳೂರದಾಗ ಕೆಲಸ ಮಾಡ್ಕೊಂಡು ಬರಬೇಕು. ಅದು ಒಂದು ವಿಮಾನ ವಾರಕ್ಕೆ 3 ಸಲ ಆಗ್ತದೆ, 4 ಸಲ ಆಗ್ತದೆ, ಇಲ್ಲದ್ರೆ ಆಗಲ್ಲೇ. ಅದಕ್ಕೆ ಉಡಾನ್ ಯೋಜನೆ ಅಡಿ ಬೀದರ್ ಮತ್ತು ಗುಲ್ಬರ್ಗ ಆ ಯೋಜನೆ ತರಬೇಕು. ಗುಲ್ಬರ್ಗಲಿಂದ ಡಿವಿಷನ್ ಹೆಡ್ ಕ್ವಾರ್ಟರ್ಲಿಂದ ಬೆಂಗಳೂರು, ತಿರುಪತಿ, ಹೈದ್ರಾಬಾದು, ಮುಂಬೈ, ದಿಲ್ಲಿ ಈ ಪ್ರಮುಖ ನಗರಗಳಿಗೆ ಏನದಲ್ಲ ವಿಮಾನ ಸೇವೆಯನ್ನು ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ವಿಮಾನ ಸೇವೆ ಇದ್ದಿಲ್ಲ ಅಂದರೆ ಇಲ್ಲಿ ಉದ್ಯೋಗ ಸೃಷ್ಟಿ ಹ್ಯಾಂಗೆ ತರ್ತಾವೆ, ಹೂಡಿಕೆದಾರ ಹ್ಯಾಂಗೆ ಬರ್ತಾರೆ. ಅದಕ್ಕೆ ಈ ಒಂದು ನಾಮಕೆ ವಾಸ್ತೆ ವಿಮಾನ ನಿಲ್ದಾಣ ಆಗ್ಯದ, ಇದು ಬಹಳ ಅನ್ಯಾಯ ಆಗ್ಲತ್ತದ. ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ನಕಲಿ ಕ್ಲಿನಿಕ್ ಮತ್ತು ವೈದ್ಯರ ಹಾವಳಿ ಹೆಚ್ಚಾಗಿದ್ದು, ಇದರಿಂದ ಗ್ರಾಮೀಣ ಭಾಗದ ಜನಸಾಮಾನ್ಯರ ಆರೋಗ್ಯದ ಜೊತೆಗೆ ನಕಲಿ ವೈದ್ಯರು ಚೆಲ್ಲಾಟವಾಡುತ್ತಿದ್ದು, ಇಂತಹ ವೈದ್ಯರ ವಿರುದ್ಧ ಕ್ರಮ ವಹಿಸಬೇಕು ಎಂದು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ 3,000ಕ್ಕಿಂತಲೂ ಹೆಚ್ಚು ನಕಲಿ ವೈದ್ಯರಿದ್ದು ಆರೋಗ್ಯ ಇಲಾಖೆ ಅನುಮತಿ ಇಲ್ಲದೆ ಕ್ಲಿನಿಕ್ಗಳನ್ನು ನಡೆಸುತ್ತಿದ್ದಾರೆ. ಇಂತಹ ನಕಲಿ ವೈದ್ಯರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸರ್ಕಾರ ಆದೇಶ ಮಾಡಿತ್ತು, ಈ ಏನು ಗ್ರಾಮೀಣ ಭಾಗದ ವೈದ್ಯರು ಇರ್ತಾರೆ ಅವರು ಯಾವ ಡಿಗ್ರಿಯಲ್ಲಿ ಇದು ಆಗಿರ್ತಾರೆ, ಸರ್ಟಿಫೈಡ್ ಇರ್ತಾರೆ, ಆ ವೃತ್ತಿ ಅಷ್ಟೇ ಮಾಡಬೇಕಂತ ಹೇಳಿ ಆ ಸರ್ಕಾರ ಒಂದು ಆದೇಶ ಮಾಡ್ತು. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗೂ ಕೂಡ ಆದೇಶ ಮಾಡಿ ಅವರಿಗೆ ಸಮಯ ಕೊಟ್ಟರು. 2 ತಿಂಗಳ ಒಳಗಡೆ ತಾವು KPME ಆ್ಯಕ್ಟ್ ಪ್ರಕಾರ ನೋಂದಣಿ ಆಗಬೇಕು.
ಒಂದು ವೇಳೆ ನೋಂದಣಿ ಆಗದೇ ಇದ್ದರೆ ತಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತೆ, ತಮಗೆ ದಂಡ ವಿಧಿಸಲಾಗುತ್ತೆ ಮತ್ತು ತಮಗೆ ಜೈಲು ಶಿಕ್ಷೆ ಕೂಡ ವಿಧಿಸಲಾಗುತ್ತೆ ಅಂಥೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಹೊರಡಿಸಿದರು. ಈ ಆದೇಶವನ್ನು ನಾವು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಇದರಲ್ಲಿ ಏನೇನು ನಿಯಮಗಳು ಬರ್ತಾವೆ ಅಂಥೇಳಿ ಸುಮಾರು ಒಂದು 14 ನಿಯಮಗಳನ್ನು ಅವರು ಪಾಲಿಸಬೇಕಾಗುತ್ತೆ. ಏನಂದರೆ BAMS ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸನ್ ಮಾಡಿದವರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾತ್ರ ಕೊಡಬೇಕು. BUMS ಬ್ಯಾಚುಲರ್ ಆಫ್ ಯುನಾನಿ ಅಂತ ಬರುತ್ತೆ, ಅವರು ಅದು ಅಷ್ಟೇ ಮಾಡಬೇಕು. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ ಹಳ್ಳಿ ಜನರ ಜೊತೆ ಅವರ ಜೀವದ ಜೊತೆ ಆಟ ಆಡಿಬಿಟ್ಟು ಅಲೋಪತಿಕ್ ಮಾಡ್ತಾಯಿದ್ದಾರೆ. ಅಂದರೆ ಇಂಗ್ಲೀಷ್ ಮೆಡಿಸನ್ ಅಂತೀವಲ್ಲ, ಆಯುರ್ವೇದಿಕನ್ನು ಮಾಡೋದು ಬಿಟ್ಟು ಅಲೋಪತಿಕ್ ಮೆಡಿಸನ್ ಕೊಟ್ಟು ಅವರಿಗೆ ಅದ್ರ ಬಗ್ಗೆ ಜ್ಞಾನನೇ ಇರೋಂಗಿಲ್ಲ, ಆದರೂ ಕೂಡ ಸುಮ್ಮನೆ ಗೀಚಿ ಬಿಟ್ಬಿಡ್ತಾರೆ. ಜನ ಏನು ಮಾಡ್ತಾರೆ, ಅದು ಏನಾಗ್ತದೆ ಜನರಿಗೆ ಬಹಳಷ್ಟು ಅದರ ದುಷ್ಪರಿಣಾಮ ಆಗ್ತವೆ. ಮೊನ್ನೆ ಕಮಲಾಪುರ್ನಲ್ಲಿ ನೋಡ್ಬೋದು, ಒಬ್ಬ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡಿಬಿಟ್ಟು ನಿವೃತ್ತಿ ಹೊಂದಿದಾತ ಬಂಡಯ್ಯ ಸ್ವಾಮಿ ಅಂಥೇಳಿ. ಅವನು ಪೈಲ್ಸ್ ಆಪ್ರೇಷನ್ ಮಾಡಿದ್ದಾನೆ, ಮೂಲವ್ಯಾಧಿ ಆಪ್ರೇಷನ್ ಮಾಡಿಬಿಟ್ಟು ಆ ವ್ಯಕ್ತಿ ಇವತ್ತು ಅವನಿಗೆ ಜೀವಕ್ಕೆ ಅಪಾಯ ಆಗಿದೆ, ಜೀವದ ಜೊತೆ ಹೋರಾಡುವಂಥ ಸಂದರ್ಭ ಬಂದಿದೆ. ನಾವು ಈ ವಿಷಯವಾಗಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಿಗೂ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೂ ಮೊದಲು ಕೂಡ ಮನವಿ ಕೊಟ್ಟಿದ್ವಿ. ಅವ್ರೇನು ಹೇಳಿದ್ರು, ನೀವು ರೈಟಿಂಗಲ್ಲಿ ಕೊಡಿ, ಯಾವ್ಯಾವ ಹಾಸ್ಪಿಟಲ್ ಎಲ್ಲಿದಾವೆ ನೀವು ರೈಟಿಂಗಲ್ಲಿ ಕೊಡಿ, ನಾವು ಕ್ಲೋಸ್ ಮಾಡಿಸ್ತೀವಿ, ಸರ್ಟಿಫಿಕೇಟ್ ಚೆಕ್ ಮಾಡ್ತೀವಿ ಅಂತ ಹೇಳಿದರು. ಆಯ್ತು ಸರಿ, ನಾವೊಂದು ರೈಟಿಂಗಲ್ಲಿ ಕೂಡ ಅವ್ರಿಗೆ ಕೊಟ್ವಿ. ಅದಾದಮೇಲೆ ಏನು ಹೇಳ್ತಾರೆ ನಮ್ಮ ಮಾನ್ಯ ತಾಲೂಕಾ ಆರೋಗ್ಯ ಅಧಿಕಾರಿಗಳು, ನಾವು ಆಸ್ಪತ್ರೆ ಬಂದ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ಜನ ಗೇರಾವ್ ಹಾಕಿದ್ದಾರೆ, ನಮಗೆ ಜನ ಹೊಡೆಯಕ್ಕೆ ಬಂದಿದ್ದಾರೆ. ಮತ್ತು ಇನ್ನೊಂದೇನು ವಿಷಯ, ಕಮಲಾಪುರ್ನಲ್ಲಿ ಇನ್ನೊಂದೇನು ವಿಷಯ ಅಂದರೆ, ನಮಗೆ ಸಚಿವರುಗಳು ಫೋನ್ ಮಾಡಿ ಇರಲಿ ಬಿಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ, ಹಾರಿಕೆ ಉತ್ತರ ಕೊಡ್ತಾರೆ. ಶಾಸಕರು ಫೋನ್ ಮಾಡಿ ನಡೀಲಿ ಬಿಡ್ರಿ ಅಂತ ಹೇಳ್ತಾರೆ. ಹಾಗಾದರೆ ಇವತ್ತು ಯಾರಾದೊಂದು ಮುಗ್ಧ ಜನರ ಪ್ರಾಣ ಹೋದರೆ ಇದಕ್ಕೆ ನೇರ ಹೊಣೆ ಯಾರಪ್ಪ ಅಂದರೆ ಡಾಕ್ಟ್ರುಗಳು ಕೂಡ, ಅದರ ಜೊತೆಗೆ ತಾಲೂಕು ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಸಚಿವರುಗಳೇ ಕಾರಣ ಆಗ್ತಾರೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಾಯ್ದೆಗಳು ಮಾಡ್ತಾರೆ ಸರ್ಕಾರ ಅಂದರೆ ಅದು ಕಾರ್ಯರೂಪದಲ್ಲಿ ತರುವಂಥ ಕೆಲಸ ಸರ್ಕಾರಿ ನೌಕರದ್ದು. ಸರ್ಕಾರಿ ನೌಕರರಿಗೆ ಅವರು ತಮ್ಮ ಕೆಲಸ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ತಮ್ಮ ಸರ್ಕಾರಿ ಕೆಲಸ ಅಡೆತಡೆ ಮಾಡಿದರೆ ಪೊಲೀಸ್ ಇಲಾಖೆ ಇದೆ, ಪೊಲೀಸ್ ಇಲಾಖೆ ರಕ್ಷಣೆ ತಗೋಬೇಕು ಅವರು. ನಾವು ಮಾನ್ಯ ಯಾರಿಗೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಒಂದು ಪ್ರಶ್ನೆ ಕೇಳ್ತೀನಿ, ತಮಗೆ ಯಾವ ಸಚಿವರು ಇರಲಿ ಬಿಡಿ ಅಂದ್ರೆ ಅಂತ ಉತ್ತರ ಕೊಡಬೇಕು. ನಾವು ಮಾಧ್ಯಮದವರಿಗೂ ಹೇಳ್ತಾ ಇದ್ದೀವಿ, ಪತ್ರಿಕೆದವ್ರಿಗೂ ಹೇಳ್ತೀವಿ, ಈ ಪ್ರಶ್ನೆ ತಾವು ಮಾಡಬೇಕು. ತಾಲೂಕು ಆರೋಗ್ಯ ಅಧಿಕಾರಿಗಳು ಯಾವ ಸಚಿವರು ಇರಲಿ ಬಿಡಿ ಅಂತ ಹೇಳಿದ್ದಾರೆ, ಕಾನೂನು ಬಾಹಿರವಾಗಿ ನಡೀತಕ್ಕಂಥ ಚಟುವಟಿಕೆಗಳು ಇರಲಿ ಬಿಡಿ ಅಂತ ಯಾರು ಹೇಳಿದ್ದಾರೆ, ಈ ಪ್ರಶ್ನೆ ತಾವು ಕೇಳಬೇಕು. 2025-26ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಬಿಸಿಯೂಟ ತಯಾರಕರಿಗೆ ವೇತನ ಹೆಚ್ಚಿಸುವುದು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಇಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅಕ್ಷರ ದಾಸೋಹ ಬಿಸಿ ಊಟ ತಯಾರಕರ ಫೆಡರೇಷನ್ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕರ್ನಾಟಕ ರಾಜ್ಯದಲ್ಲಿ ಕಳೆದ 23 ವರ್ಷಗಳಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಸೇರಿದಂತೆ ಹಿರಿಯ ಕಿರಿಯ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆ ಅಡಿಯಲ್ಲಿ ಶಾಲೆಗಳಲ್ಲಿ ಅಡುಗೆ ಕೆಲಸ ಮಾಡುತ್ತಿರುವ ಬಿಸಿಯೂಟ ತಯಾರಕ ಮಹಿಳೆಯರು ಅತ್ಯಂತ ಕಡಿಮೆ ಗೌರವ ಸಂಭಾವನೆಗೆ ದುಡಿಯುತ್ತಿದ್ದಾರೆ. ಮುಖ್ಯ ಅಡಿಗೆಯವರಿಗೆ ಮಾಸಿಕ ₹3,700 ಹಾಗೂ ಸಹಾಯಕ ಅಡಿಗೆಯವರಿಗೆ ₹3,600 ಮಾತ್ರ ಗೌರವ ಸಂಭಾವನೆ ಬರುತ್ತಿದ್ದು, ಇದರಿಂದ ಬಿಸಿಯೂಟ ತಯಾರಕರು ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗಿದೆ. ಆದ್ದರಿಂದ ಈವರೆಗೆ 2025-26ರ ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡುವುದು, ಮರಣ ಪರಿಹಾರ ಜಾರಿಗೊಳಿಸುವುದು, ನಿವೃತ್ತರಾದವರಿಗೆ ಎಡಗಂಟು ಹಣವನ್ನ ಕನಿಷ್ಠ ₹2 ಲಕ್ಷ ಏರಿಸುವುದು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು 2025-26ರ ಬಜೆಟ್ನಲ್ಲಿ ಜಾರಿಗೊಳಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿ ಮನವಿ ಪತ್ರ ಸಲ್ಲಿಸಿದರು. ತಯಾರಕರಿಗೆ ಪಗಾರ ಹೆಚ್ಚು ಮಾಡಲೇಬೇಕು. ಈ ಬಜೆಟ್ನಲ್ಲಿ ಸರ್ಕಾರ ₹10,000 ಹೆಚ್ಚಿಗೆ ಘೋಷಣೆ ಮಾಡಲೇಬೇಕು. ಕನಿಷ್ಠ ವೇತನ ಕೊಡದೇ ಇರತಕ್ಕಂಥ ರಾಜ್ಯ ಸರ್ಕಾರ ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬಿಸಿಯೂಟ ನೌಕರರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರ ಕೇಳಿದಿಕ್ಕಾರ. ಬಿಸಿಯೂಟ ನೌಕರರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರ ಕೇಳಿದಿಕ್ಕಾರ. ಬಿಸಿಯೂಟ ವೇತನ ಹೆಚ್ಚಿಗೆ ಮಾಡುತ್ತಿರುವ ಸರ್ಕಾರ ಕೇಳಿದಿಕ್ಕಾರ. ಕಿರುಕುಳ ನೀಡುತ್ತಿರುವ SDMC ಅಧ್ಯಕ್ಷರಿಗೆ ಹೇಳಿದಿಕ್ಕಾರ. ಬಿಸಿಯೂಟ ತಯಾರಕರಿಗೆ ಕಿರುಕುಳ ನೀಡುತ್ತಿರುವ
ಚೆನ್ನರಿಗೆ ಹೇಳಿದಿಕ್ಕಾರ, ಜೈಂಟ್ ಅಕೌಂಟ್ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರ ಹೇಳಿದಿಕ್ಕಾರ. ಇಂಪಾರ್ಟೆಂಟ್ ಇದ್ದಿದ್ದು ಬೇಡಿಕೆ ನಮ್ಮ ಬಿಸಿ ಊಟ ನೌಕರರಿಗೆ ಭಾಳ ಅನ್ಯಾಯ ಆಗಿದೆ. ಎಲ್ಲ ಹೆಣ್ಮಕ್ಳಿಗೆ ಭಾಳ ಅನ್ಯಾಯ ಆಗಿದೆ. ಕೆಲಸ ಎಲ್ಲ ಹೆಚ್ಚಿಗಾಗಿದೆ. ಕೆಲಸ ಹೆಚ್ಚಿಗೆ ಅದಕ್ಕೆ ಪಗಾರ ಹೆಚ್ಚಿಗಿಲ್ಲ. ಮತ್ತು ಇದು HDMC ಅಧ್ಯಕ್ಷರು ಹೆಡ್ ಮಾಸ್ತರು ಭಾಳ ಕಿರ್ಕೊಳ ಕೊಡ್ತಾರೆ. ತತ್ತಿ ಸೊಲಿಯೋದು ರೊಕ್ಕನೂ ಹೆಚ್ಚಿಗೆ ಮಾಡ್ತೀವಿ ಅಂತ ಅದನ್ನು ಹೆಚ್ಚಿಗೆ ಮಾಡಿಲ್ಲ. ಅವಾಗ ವಾರಕ್ಕೆ ಒಂದು ಸಲ ಇತ್ತು, 6 ದಿನ ಕಂಟಿನ್ಯೂ ತತ್ತಿ ಹಾಕ್ತೀವಿ, ಹಾಲು ಹಾಕ್ತೀವಿ. ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಪ್ರಕಾರ ನಮಗೆ ದುಡ್ಡು ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಭಾಳ ಕಷ್ಟ ನಡೀತಾ ಇದೆ. 100 ಮಕ್ಕಳು ಸಾಲಿಗೆ 200 ಮಕ್ಕಳು ಇದ್ದಾರೆ ನಮ್ಮ ಮಕ್ಕಳು ಅಂತೇಳಿ ನಾವು ಬೇಡಿಕೆಗಳು ನಾವು ಮಕ್ಕಳಿಗೆ ನಾವು ಊಟ ಹಾಕ್ತೀವಿ. ಮಧ್ಯಾಹ್ನ ಬಿಸಿ ಊಟ ಅಂದ್ರೆ ಎದಕ್ಕೆ ಹೇಳ್ತಾರೆ, ಎದಕ್ಕೆ ಹಸು ಮಕ್ಕಳಿಗೆ ನಾವು ಹಸು ಕೊಡ್ತೀವಿ. ಆ ಪ್ರಕಾರ ನಮಗೆ ಪಗಾರ ಇಲ್ಲ. ಟೀಚರ್ ಅದು ಕಿರ್ಕೊಳ ಹೆಚ್ಚಿಗೆ, ಹೆಡ್ ಮಾಸ್ಟರ್ ಕಿರ್ಕೊಳ ಹೆಚ್ಚಿಗಾಗಿ ನಮಗೆ ಪೇಮೆಂಟ್ ಹೆಚ್ಚಿಗೆ ಮಾಡಬೇಕು. ನಮಗೆ ಬ್ಯಾಸ್ಗೆ ಊಟ ಬ್ಯಾಸ್ಗಿದು ಇದು ಬರ್ಕೋತಾರೆ ನೋಡ್ರಿ, ಸ್ಟಾಂಪ್ ಅವೆಲ್ಲ ರದ್ದು ಪಡಿಬೇಕು. ಮತ್ತು HDMC ಅಧ್ಯಕ್ಷರದು ಹೆಡ್ ಮಾಸ್ತರ್ ಅಕೌಂಟ್ ಎಲ್ಲ ರದ್ದು ಪಡಿಬೇಕು. ನಮಗೆಲ್ಲ ಪೇಮೆಂಟ್ ಹೆಚ್ಚಿಗೆ ಆಗಬೇಕು, ರಿಟೈರ್ಡ್ ಆದ ರೊಕ್ಕ ಸಿಗಬೇಕು ಅಂತೇಳಿ ನಾಲ್ಕು ಮಾತಾಡಿ. ಯಾದಗಿರಿ ಜಿಲ್ಲಾ ತೋಟಗಾರಿಕೆ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಗಣರಾಜ್ಯೋತ್ಸವದ ಅಂಗವಾಗಿ 2 ದಿನಗಳ ಕಾಲ ಯಾದಗಿರಿ ನಗರದ ಲುಂಬಿನಿ ಉದ್ಯಾನವನದಲ್ಲಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಹೂವು, ಹಣ್ಣು ಮತ್ತು ತರಕಾರಿ ಹಾಗೂ ಸಿರಿಧಾನ್ಯಗಳಿಂದ ತಯಾರಿಸಿದ ಕಲಾಕೃತಿಗಳನ್ನು ಪ್ರದರ್ಶಿಸಲಾಗುತ್ತಿದೆ. ವಿವಿಧ ಬಗೆಯ ಹೂವು, ಹಣ್ಣು, ತರಕಾರಿಗಳಿಂದ ವಿವಿಧ ರಾಷ್ಟ್ರೀಯ ನಾಯಕರ ಕಲಾಚಿತ್ರ ಹಾಗೂ ತೋಟಗಾರಿಕೆ ಕ್ಷೇತ್ರ ಹಾಗೂ ನರ್ಸರಿಯಲ್ಲಿ ಬೆಳೆದಿರುವ ವಿವಿಧ ಜಾತಿಯ ಹಣ್ಣಿನ ಮತ್ತು ಅಲಂಕಾರಿಕ ಸಸಿಗಳ ಪ್ರದರ್ಶನ ಇಲ್ಲಿ ಏರ್ಪಡಿಸಲಾಗಿದೆ. ಸುಂದರವಾದ ಹೂವುಗಳಿಂದ ತಯಾರಿಸಿದ ನಂದಿ, ಕೆಂಪು ಮೆಣಸಿನಕಾಯಿಯಿಂದ ತಯಾರಿಸಿದ ಪಕ್ಷಿ, ಸಿರಿಧಾನ್ಯಗಳಿಂದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪ್ರತಿಮೆ ಕಲಾಕೃತಿ, ಅಂಬಾರಿ ಹೊತ್ತ ಗಜ, ಹೂಗಳಲ್ಲಿ ಅರಳಿದ ಕನ್ನಡ ನಾಡು, ತೋಟಗಾರಿಕೆ, ಹಣ್ಣು ತರಕಾರಿಗಳಿಂದ ತಯಾರಿಸಿದ ವಿವಿಧ ಆಕರ್ಷಕ ಕಲಾಕೃತಿಗಳು ಪ್ರಮುಖ ಆಕರ್ಷಣೆಗಳಾಗಿವೆ. ಇನ್ನು ಕುಟುಂಬ ಸಮೇತ ಆಗಮಿಸಿ ಆಕರ್ಷಕ ಕಲಾಕೃತಿಗಳನ್ನು ನೋಡಿ ಜನರು ಖುಷಿ ಪಟ್ಟರು. ಬೆಂಗಳೂರಲ್ಲಿ ಆಯ್ತಿತ್ತು, ಇಲ್ಲ ನಮ್ಮ ಯಾದಗಿರಿ ಜಿಲ್ಲಾದಾಗ ಆಗಿಬಿಟ್ಟದ. ಇವಾಗ ಮೊಟ್ಟ ಮೊದಲು
ಪುಷ್ಪ ಅಲಂಕಾರ ಪ್ರದರ್ಶನ ಆಗ್ಯದ. ಇಲ್ಲಿ ಬಸವಣ್ಣನ ಮೂರ್ತಿ ಅಕ್ಕಿ ಜೋಳ ರಾಗಿಗಳಿಂದ ಮಾಡ್ಯಾರ. ಮತ್ತು ಫ್ಲವರ್ಸ್ಗಳಿಂದ ವಿವಿಧ ರೀತಿಗಳಿಂದ ನೋಡಲು ಮಾಡ್ಯಾರ. ಪಕ್ಷಿ ಒಂದು ಮೆಣಸಿನಕಾಯಿ ಕಾಳುಗಳಿಂದ ಮಾಡ್ಯಾರ. ಪ್ರದರ್ಶನವನ್ನು ಹಮ್ಮಿಕೊಂಡರು. ಇಲ್ಲಿ ಮುಡಾ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಮೊದಲಿನಿಂದ ಹೇಳುತ್ತಿದ್ದೇವೆ, ಈಗಲೂ ಅದನ್ನೇ ಹೇಳ್ತೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ವಿಚಾರವಾಗಿ ಯಾದಗಿರಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಇಡಿ ನೋಟಿಸ್ಗೆ ಏನು ಉತ್ತರ ಬೇಕು ಅದನ್ನ ಅವರು ಕೊಡ್ತಾರೆ. ಇಡಿ ಅವರು ಆಕ್ಷೇಪ ಪಟ್ಟಂತೆ ಉತ್ತರ ಕೊಡುತ್ತಾರೆ. ಕಾನೂನಿನ ವಿಚಾರವಾಗಿ ಮಾತಾಡೋಕೆ ನಮಗೆ ಅರ್ಹತೆ ಇಲ್ಲ. ಕೋರ್ಟ್ ಆದೇಶ, ಇಡಿ ನೋಟಿಸ್ ತನಿಖೆ ನಡೆಯುವಾಗ ನಾವು ಏನು ಹೇಳೋಕೆ ಆಗಲ್ಲ, ಸಬ್ ಜುಡಿಸ್ ಆಗುತ್ತೆ. ಹೀಗಾಗಿ ನಾವು ಏನು ಹೇಳೋಕೆ ಆಗುವುದಿಲ್ಲ. ಕೆಪಿಸಿಸಿ ಅಧ್ಯಕ್ಷರು ಸೇರಿ ಎಲ್ಲರೂ ಮೊದಲೇ ರಾಜಕೀಯ ಪ್ರೇರಿತ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳ ಮಿಸೆಸ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ ಸರ್. ಸುರೇಶ್ ಮತ್ತೆ ಸಿಎಂ ಅವರ ಪತ್ನಿಯವರಿಗೆ ಇಡಿ ನೋಟಿಸ್ ಕೊಟ್ಟಿದೆ ಸರ್. ನಾಳೆ ವಿಚಾರಣೆಗೆ ಹಾಜರಾಗ ಅದಕ್ಕೆ ತಕ್ಕ ಉತ್ತರ ಅವ್ರು ಕೊಡ್ತಾರೆ. ಇಡಿ ನೋಟಿಸ್ ಕೊಟ್ಟರೆ ಅದಕ್ಕೇನು ಉತ್ತರ ಬೇಕೋ ಅದನ್ನು ಕೊಡ್ತಾರೆ. ಗೃಹ ಸಚಿವರಾಗಿ ಏನು ಹೇಳ್ತಾರೆ? ನಾನೇನು ಹೇಳೋದು, ಅಷ್ಟೇ ಹೇಳೋದು ನಾನು. ಅವರು ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನು ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರು ಇಡಿ ಅವರು, ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಿ, ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ. ಏನು ಕೋರ್ಟ್ ಆದೇಶ ಮಾಡುತ್ತೆ. ಈಗ ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ, ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳೋಕ್ಕಾಗಲ್ಲ. ಸಬ್ ಜುಡಿಸ್ ಆಗುತ್ತೆ, ಅದರಿಂದ ನಾವೇನು ಹೇಳಲ್ಲ. ಅಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಅವರು ತನಿಖೆ ಮಾಡೋರಿಗೆ ಬಿಟ್ಟಿರೋದು. ರಾಜಕೀಯ ಪ್ರೇರಿತ ಅಂತ ಹೇಳಿ ನಿಮ್ಮ ಪಕ್ಷದ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ. ಮೊದಲೇ ಹೇಳಿದಾರಲ್ಲ, ಅಧ್ಯಕ್ಷರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಈ ಪ್ರಕರಣ, ಇಡೀ ಮೂಡಾ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಹೇಳಿ ಮೊದಲಿನಿಂದನೂ ಹೇಳ್ಕೊಂಡೇ ಬಂದಿದ್ದೀವಿ, ಈಗಲೂ ಅದನ್ನೇ ಹೇಳ್ತೀವಿ. ಸೇಡಂನಲ್ಲಿ ನಡೆಯುತ್ತಿರುವ ಭಾರತೀಯ ಉತ್ಸವ ವಿರೋಧಿಸಿ ಕಲ್ಯಾಣ ಕರ್ನಾಟಕದಲ್ಲಿ ನಾಗಪುರದ ನಾಜಿ ವಿಷ ಸರ್ಪಗಳು ಬರುತ್ತಿವೆ ಎಂಬ ಎಚ್ಚರಿಕೆ ಘೋಷಣೆಯೊಂದಿಗೆ ಇಂದು ಕೋಮುವಾದದ ಭೂತ ದಹನ ಮತ್ತು ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಸೇಡಂನಲ್ಲಿ ಸಂಘ ಪರಿವಾರದ ಅಡಿಯಲ್ಲಿ ನಡೆಯುತ್ತಿರುವ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ವಿರೋಧಿಸಿ ಇಂದು ಕಲ್ಯಾಣ ಕರ್ನಾಟಕದಲ್ಲಿ ನಾಗಪುರದ ನಾಜಿ ವಿಷ ಸರ್ಪಗಳು ಬರುತ್ತಿವೆ ಎಂಬ ಎಚ್ಚರಿಕೆ ಘೋಷಣೆಯೊಂದಿಗೆ ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಕ್ರಾಂತಿಕಾರಿ, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಸಂಯುಕ್ತವಾಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಗತ್ ವೃತ್ತದವರೆಗೆ ಬೃಹತ್ ಮೆರವಣಿಗೆ ಮಾಡಿ ಕೋಮುವಾದದ ಭೂತ ದಹನ ಮಾಡಲಾಯಿತು. ಸಂಸ್ಕೃತಿವಾದ ಮತ್ತು ಮನೋವಾದಕ್ಕೆ ಭೂತದಾನಕ್ಕೆ ಬೆಂಕಿ ಹಚ್ತಾ ಇದ್ದಾರೆ ನಾಯಕರು. ಮಾನವ ವಿರೋಧಿ ಆರ್ಎಸ್ಎಸ್ಗೆ ಧಿಕ್ಕಾರ, ಜಾತಿ ವಿರೋಧಿ ಮಾನವ ವಿರೋಧಿ ಆರ್ಎಸ್ಎಸ್ಗೆ ಧಿಕ್ಕಾರ, ಕೋಮುವಾದಿ ಜಾತಿವಾದಿ
ಸೇಡಂಗೆ ಧಿಕ್ಕಾರ, ಸೇಡಂಗೆ ಧಿಕ್ಕಾರ, ಜಾತಿವಾದಿ ಮನಸ್ಸುಗಳನ್ನು ಬಿತ್ತಲಿಕ್ಕೆ ಪ್ರಯತ್ನ ಮಾಡ್ತಿರೋ ಬಸವರಾಜ ಸೇಡಂಗೆ ಧಿಕ್ಕಾರ, ಭಾರತ ಸಂಸ್ಕೃತಿ ಉತ್ಸವಕ್ಕೆ ಧಿಕ್ಕಾರ. ದಯವಿಟ್ಟು ಬಂಧುಗಳೇ, ಭಾರತ್ ಜನತಾ ಕಿ ಭಾರತ್ ಜನತಾ ಕಿ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಣದಿಂದ ಏನು ಸೇಡಂನ ಬೀರ್ನಳ್ಳಿ ನಡೆತಿರತಕ್ಕಂಥ ಭಾರತೀಯ ಸಾಂಸ್ಕೃತಿಕ ಉತ್ಸವದ ವಿರೋಧವಾಗಿ ಇವತ್ತೇನು ಭಾರತೀಯ ಸಾಂಸ್ಕೃತಿಕ ಉತ್ಸವದ ಹೆಸರಿನಲ್ಲಿ ನಿಜವಾದ ಸಂಸ್ಕೃತಿಯನ್ನು ಮೆರೆದಿರತಕ್ಕಂಥ ಏನು ಬಸವರಾಜ ಪಾಟೀಲ್ ಸೇಡಂ ಅವರ ನಡೆಗಳನ್ನು ಖಂಡಿಸಿ ಇವತ್ತು ಕಲ್ಯಾಣ ಕರ್ನಾಟಕ ಸೂಫಿ ಸಂತರ ಶರಣರ ನಾಡಿದು, ಇಲ್ಲಿ ಶಾಂತಿಯ ತೋಟ ಇದು. ಇಲ್ಲಿ ಏನಂತಂದರೆ ಕೋಮುವಾದಿ ಏಕ ಸಂಸ್ಕೃತಿವಾದದ ಮೂಲಭೂತವಾದ ವಿಚಾರಗಳನ್ನು ಬಿತ್ತಲಿಕ್ಕೆ ಬಂದಿರತಕ್ಕಂಥ ನಾಗಪುರದಲ್ಲಿ ಸುಳ್ಳನ್ನು ಹೇಳಿರ್ತಕ್ಕಂಥ ಒಂದು ಟ್ರೈನಿಂಗ್ ತೆಗೆದುಕೊಂಡು ಬಂದು ಇಲ್ಲೇನು ಎಲ್ಲ ವಿಷಯಗಳ ಮೇಲೆ ಇವತ್ತೇನು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ರಿ, ಅದನ್ನೇನಪ್ಪ ಇಲ್ಲಿ ಜನ ಒಪ್ಪೋದಿಲ್ಲ. ನಾವು ಬಸವರಾಜ ಪಾಟೀಲ್ ಸೇಡಂ ಅವರ ವಯಸ್ಸಿಗೆ ನಾವು ಗೌರವ ಕೊಡಬೇಕಾಗ್ತದೆ, ಆದರೆ ಅವರ ನಡೆಗುಡಿಗೆ ನಾವು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದ ವಿರುದ್ಧವಾಗಿ ಇಂದು ಗುಲ್ಬರ್ಗದಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಾಜಿಗಳ RSS ಅವರ ಶವವನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ಜಗತ್ ಸರ್ಕಲ್ನಲ್ಲಿ ಆ ಶವವನ್ನು ಸುಡೋದ್ರ ಮುಖಾಂತರ ದೇಶದಲ್ಲಿ ಏನು RSS ಕುತಂತ್ರದ ಹಿನ್ನೆಲೆಯಲ್ಲಿ ಏನು ದೇಶ ಹಾಳು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ನಾಜಿ ಸಂಸ್ಕೃತಿಯ ಜನಾಂಗ ಇಲ್ಲೇನು ಮಾಡ್ಲಾಗತ್ತದ ಅದರ ವಿರುದ್ಧವಾಗಿ ನಾವು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜಾತ್ಯತೀತ ತತ್ವವನ್ನು ಒಪ್ತಕ್ಕಂಥ ದಲಿತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಅನೇಕ ಹೋರಾಟಗಾರರಾಗಿರ್ಬೋದು ಅದರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಂದು ನಾವು ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.